ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀವಿ. ಅದೇ ರೀತಿಗೆ ಮುಂದಿನ ವಾರ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನೆಮ್ಮದಿಯ ನಾಳೆಗೆ ಹಸಿರೇ ಉಸಿರು ಅಂತ ಕೊಟ್ಟಿದ್ದೆ, ಮಾರ್ಕೆಟು ಹಸಿರಾಗೆ ಹೋಯಿತು. ಮಾತಾಡಿದ್ವಿ ಅಲ್ವಾ, 25 ಬೇಸಿಸ್ ಪಾಯಿಂಟ್ಸು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ. ಅಪ್ಪಿತಪ್ಪಿ 50 ಬೇಸಿಸ್ ಪಾಯಿಂಟ್ಸು ಅಂತ ಏನಾದರೂ ಕಮ್ಮಿ ಮಾಡಿಬಿಟ್ರು ರೆಪೋ ರೇಟು RBI ಇಂದ ಅಂದರೆ ಅದು ಒಂದು ದೊಡ್ಡ ಪಾಸಿಟಿವ್ ನ್ಯೂಸ್ ಆಗಿ ಹೊರಹೊಮ್ಬೋದು ಅಂತ. ಅದೇ ಆಯಿತು ಕೂಡ. ಸುಮಾರು ಸೆಕ್ಟ್ರಲ್ಲಿ ಇವಾಗ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಆಗಿ ಕೂಡ ಚೇಂಜ್ ಆಗ್ತಾ ಹೋಯಿತು. ಯಾಕೆಂತಂದರೆ ಈ ವರ್ಷ 2025 ಶುರುವಾದಾಗಿಂದ ಇಲ್ಲಿ ತನಕ ಇದುವರೆಗೂ 1% ಅಂದರೆ ಸರಿಸುಮಾರು 100 ಬೇಸಿಸ್ ಪಾಯಿಂಟ್ಸ್ ಅಂತ ಏನಿರುತ್ತೆ ಅಷ್ಟನ್ನು ಇಂಟ್ರೆಸ್ಟ್ನ ಕಮ್ಮಿ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಸಾಲ ತೊಗೊಂಡವರಿಗೆ, ಹೋಮ್ ಲೋನ್ ತೊಗೊಂಡವರಿಗೆಲ್ಲ ಇವಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆದರೆ ಆ ದುಡ್ಡನ್ನು ಎಲ್ಲರೂ ಸಾಲನ ಜಾಸ್ತಿ ಕಂತನ್ನು ತೀರ್ಸೋಕ್ಕೆ ಉಪಯೋಗಿಸ್ತಾರೆ, ಇಲ್ಲ ಒಂದಿಷ್ಟು ಖರ್ಚು ಮಾಡೋಕ್ಕೂ ಉಪಯೋಗಿಸ್ತಾರಲ್ವ. ಹಾಗಾಗಿ FMCG ಸೆಕ್ಟರು, ಆಟೋ ಸೆಕ್ಟರು ಇವರೆಲ್ಲ ಸ್ವಲ್ಪ ಒಂದು ಪಾಸಿಟಿವಿಟಿನ ಎದುರು ನೋಡ್ತಾ ಇದ್ದಾರೆ. ಒಂದು ಡಬಲ್ ಡಿಜಿಟ್ ಗ್ರೋತ್ ಬರ್ಬೋದು, ಸ್ವಲ್ಪ ಸ್ಪೆಂಡಿಂಗ್ ಜಾಸ್ತಿ ಆಗ್ಬೋದು ಅಂತ. ಜೊತೆಗೆ CRR ಅಂತ ಇರುತ್ತೆ ಬ್ಯಾಂಕ್ಗಳಲ್ಲಿ, ಅಂದರೆ ಕ್ರೆಡಿಟ್ ರಿಸರ್ವ್ ರೇಷಿಯೋ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ ನಾವು. ಅಂದರೆ ಈಗ ಒಂದು 100 ರೂಪಾಯಿ ಡೆಪಾಸಿಟ್ ಬರ್ತಿದೆ ಬ್ಯಾಂಕಿಗೆ ಅಂದರೆ ಅದರಲ್ಲಿ ಇಷ್ಟನ್ನು ಎತ್ತಿಡ್ಬಿಡ್ಬೇಕು ಅವರು. ಅದು RBIದು ರೂಲ್ಸ್. ಅದು ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಒಂದು ಹೆಲ್ದಿ ಕ್ಯಾಶ್ ರೇಷಿಯೋನ ಮೇಂಟೈನ್ ಮಾಡಲಿ ಬ್ಯಾಂಕು, ದಿವಾಳಿ ಆಗದಲ್ಲೇ ಇರಲಿ, ಈ ಥರದ್ದೆಲ್ಲ ಕಾರಣದಿಂದಾಗಿ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಆ ಕ್ಯಾಶ್ ರಿಸರ್ವ್ ರೇಷಿಯೋನ ಇವಾಗ 100 ಬೇಸಿಸ್ ಪಾಯಿಂಟ್ಸ್ನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಅಂದರೆ 4% ಇಡಬೇಕಾಗಿತ್ತು ಮೊದಲು, ಇವಾಗ ಅದನ್ನ 3%ಗೆ ಮಾಡಿದ್ದಾರೆ. ಇನ್ನು ಮುಂದೆ 3% ನಾರ್ಮಲ್ ಆಗಿ ಉಳ್ಕೊಳುತ್ತೆ ಅಂತಲೂ ಕೂಡ ಪಾಸಿಟಿವಿಟಿ ನ್ಯೂಸ್ಗಳು ಬರ್ತಾ ಇದೆ. ಅದೇ ಥರ ಆಯಿತು ಅಂದರೆ ಅರ್ಥ ಏನು, ಬ್ಯಾಂಕು ಡೆಪಾಸಿಟ್ ಬಂದಿದ್ದರಲ್ಲಿ ಸುಮಾರು ದುಡ್ಡನ್ನು ತಿರ್ಗಾ ಲೋನ್ ಕೊಡೋಕ್ಕೆ ಉಪಯೋಗಿಸ್ಕೋಬೋದು. ತೆಗೆದಿಡಬೇಕಾಗಿರುವಂಥದ್ದು ಕಮ್ಮಿ ಸಾಕಾಗ್ತಾ ಹೋಗುತ್ತಲ್ವ. ಹಾಗಾಗಿ ಬ್ಯಾಂಕಿಗೆ ಲೆಂಡಿಂಗ್ ಪವರ್, ಏನು ಬೇರೆಯವರಿಗೆ ಸಾಲ ಕೊಡೋಕ್ಕೆ ಜಾಸ್ತಿ ದುಡ್ಡು ಸಿಗ್ತಾ ಹೋಗುತ್ತೆ. ಇದರಿಂದನೂ ಕೂಡ ಬ್ಯಾಂಕ್ಗಳಿಗೆ ಒಂದು ಲೋನ್ ಜಾಸ್ತಿ ಕೊಡುವಂಥ ಸಾಮರ್ಥ್ಯ ಬರುತ್ತೆ ಅಂತ ಅದು ಬರ್ತಾ ಇದೆ. ಹಾಗಾಗಿ ಬ್ಯಾಂಕ್ಗಳು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು, NBFCಗಳು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು. ಜೊತೆಗೆ ಗೋಲ್ಡ್ ಲೋನಲ್ಲಿ ಯಾರು ಗೋಲ್ಡನ್ನ ಇಟ್ಬಿಟ್ಟು ಇವಾಗ ಲೋನ್ ತೊಗೊತಾರಲ್ಲ, ಈಗ ಒಂದು 5 ಲಕ್ಷಕ್ಕಿಂತ ಕಡಿಮೆ ಅಮೌಂಟಿಂದು ಗೋಲ್ಡನ್ನ ಇಟ್ಬಿಟ್ಟು ಲೋನ್ ತೊಗೊತಾ ಇದ್ದರೆ ಆ ಮೊದಲು ಏನಿತ್ತಲ್ಲ ಒಂದು ಲೋನ್ ಟು ವ್ಯಾಲ್ಯೂ ರೇಷಿಯೋ ಅಂತ ಕರೀತಾರೆ. ಅಂದರೆ ನೀವು ಇಟ್ಟಿದ್ದ ಗೋಲ್ಡಿಗೆ 100% ಕೊಡ್ತಾರೆ, ಒಂದಿಷ್ಟು ಕಮ್ಮಿ ಕೊಡ್ತಾರಲ್ವ. ಸೊ ಈಗ 85% ತನಕ ಕಮ್ಮಿ ಟಿಕ್ಕರ್ ಸೈಜ್ ಇಡೋರಿಗೆ, ಅಂದರೆ 1.5 ಲಕ್ಷ 2 ಲಕ್ಷ ಈ ಥರ ಇಡೋರಿಗೆ 85% ತನಕ ಲೋನ್ ಟು ವ್ಯಾಲ್ಯೂ ರೇಷಿಯೋ ಸಿಗುತ್ತೆ, ಅಂದರೆ ಜಾಸ್ತಿ ಸಿಗುತ್ತೆ. ಈಗ ಆ್ಯಾವ್ರೇಜ್ ಟಿಕ್ಕರ್ ಸೈಜ್ ನೋಡೋದ್ರೆ ಗೋಲ್ಡ್ ಲೋನ್ ತೊಗೊಳೋರಲ್ಲಿ 1,20,000 ಇದು ಆ್ಯಾವ್ರೇಜ್ ಪ್ರೈಸ್ ಅಂತೆ ಗೋಲ್ಡ್ ಲೋನ್ ತೊಗೊಳೋರು. ಆಯಿತಾ, ಅಂದರೆ ಏನು ಒಂದು ಇಷ್ಟು ದಿನ ಒಂದು 10 ಗ್ರಾಮ್ ಇಡ್ತಾ ಇರ್ಬೋದಿತ್ತು, ಒಂದು 10-15 ಗ್ರಾಮ್ ಇಟ್ಬಿಟ್ಟು ಅದರಲ್ಲಿ ಒಂದು ದುಡ್ಡನ್ನು ತೊಗೊತಾ ಇದ್ರು. ಎಗೇನ್ ನೀವು ಇಟ್ಟಿರೋ ದುಡ್ಡಿಗೆ ಅಷ್ಟು ನಿಮಗೆ ಲೋನ್ ಸಿಗೋದಿಲ್ಲ ಅಲ್ವಾ, ಕಮ್ಮಿ ಸಿಗುತ್ತೆ. ಅದನ್ನ 85% ತನಕ ಮಾಡಿದ್ದಾರೆ ಇವಾಗ ಲೋನ್ ಟು ವ್ಯಾಲ್ಯೂ ರೇಷಿಯೋ. ಸೊ ಅದರಿಂದ ಗೋಲ್ಡ್ ಲೋನ್ ಕಂಪ್ನಿಗಳು ಕೂಡ ಎಲ್ಲ ನೆನ್ನೆ ಸಿಕ್ಕಾಪಟ್ಟೆ ಹೈ ಪರ್ಫಾರ್ಮೆನ್ಸ್ನ ಕೊಟ್ಟಿತ್ತು. ಬಟ್ ನಿಫ್ಟಿ 50ನಲ್ಲಿ ನಿನ್ನೆ ಶ್ರೀರಾಮ್ ಫೈನಾನ್ಸು ನೋಡಿ, ಸುಮಾರ್ದು ಇವಾಗ ರೆಪೋ ರೇಟ್ ಕಮ್ಮಿ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾ ಬರ್ತಾರೆ. ಬಟ್ ಶ್ರೀರಾಮ್ ಫೈನಾನ್ಸಲ್ಲಿ ನಾನು ನೋಡಿದಾಗ 9% ಇತ್ತು. ಯಾವುದು ಪ್ರಮೋಷನ್ ಅಲ್ಲ, ಶ್ರೀರಾಮ್ ಫೈನಾನ್ಸಲ್ಲಿ ಖುದ್ದು ಇನ್ವೆಸ್ಟರ್ ಕೂಡ ಇದ್ದೀನಿ ನಾನು, ಅಂದರೆ ಅವ್ರದ್ದು ಫಿಕ್ಸ್ಡ್ ಡೆಪಾಸಿಟಲ್ಲಿ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನೋಡ್ಬೋದು. ಕಾರ್ಪೊರೇಟ್ FD ಅಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಈ ಬಜಾಜ್ ಫೈನಾನ್ಸು, ಶ್ರೀರಾಮ್ ಫೈನಾನ್ಸು ಇವರೆಲ್ಲ ನಿಫ್ಟಿ 50ನಲ್ಲಿ ಇರುವಂಥ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳಲ್ವಾ. ಅವರಲ್ಲಿ ನೀವು ಕಾರ್ಪೊರೇಟ್ FD ಅಂತ ನೀವು ಇಟ್ಟರೆ ಬ್ಯಾಂಕ್ FDಗಳಿಗಿಂತ ಸ್ವಲ್ಪ ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮಗೆ. ಏನು ಲಾಭಗಳು, ಏನು ಕತೆ ಅನ್ನೋದನ್ನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೀನಿಯರ್ ಸಿಟಿಸನ್ನು ಮತ್ತು ಸೀನಿಯರ್ ಸಿಟಿಸನ್ ವಿಮೆನ್ ಯಾರು ಇದ್ದೀರಾ ಅಂದರೆ ನಿಮ್ಗೆ ಇನ್ನೂ ಒಂದು 0.5% ಇಂಟ್ರೆಸ್ಟು ಜಾಸ್ತಿ ಸಿಗ್ತಾ ಹೋಗುತ್ತೆ, ಚೆಕ್ಔಟ್ ಮಾಡ್ಬೋದು. ಸೊ ಶ್ರೀರಾಮ್ ಫೈನಾನ್ಸ್, ಬಜಾಜ್ ಫೈನಾನ್ಸ್ ಅದೇ ಟಾಪ್ ಗೇನರ್ಗಳಾಗಿತ್ತು. ಟಾಪ್ ಲೂಸರ್ ಅಂದರೆ ಡಿಫೆನ್ಸ್ ಸ್ಟಾಕ್. ನಾನು ಯಾವ ಇದರಲ್ಲಿ ಹೇಳಿದ್ನ ಇಲ್ಲೋ ಗೊತ್ತಿಲ್ಲ, ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ನೋಡಿ. ಡಿಫೆನ್ಸ್ ಸ್ಟಾಕ್ಸ್ ಹೋಲ್ಡರ್ಸು ದಯವಿಟ್ಟು ಹುಷಾರಾಗಿರಿ. ತುಂಬ ದೊಡ್ಡ ರ್ಯಾಲಿ ಆಗಿದೆ 2 ತಿಂಗಳಲ್ಲಿ ಆಲ್ಮೋಸ್ಟ್ 100% ರಿಟರ್ನ್ ಕೊಟ್ಟಿದೆ. ಇವಾಗ ಒಂದು ದೊಡ್ಡ ಕರೆಕ್ಷನ್ ಬರುತ್ತೆ ಅಂತ ಜಸ್ಟ್ ಗುರುವಾರ ಮೆಸೇಜ್ ಮಾಡಿದ್ದೆ ಅನಿಸುತ್ತೆ. ಶುಕ್ರವಾರ ಡಿಫೆನ್ಸ್ ಸ್ಟಾಕ್ಗಳಲ್ಲೆಲ್ಲ ಒಂದು ಕರೆಕ್ಷನ್ ಆಗೋಕ್ಕೆ ಶುರು ಆಯಿತು. ನೋಡಿ, ಇದು ಯಾಕೆ ಈ ಥರ ಆಗುತ್ತೆ ಅಂತಂದರೆ ಇವಾಗ ಸೆಕ್ಟೋರಲ್ ರೊಟೇಷನ್ ಮಾಡ್ತಾ ಇರ್ತಾರಲ್ವ ಜನ, ದುಡ್ಡನ್ನು ಒಂದೇ ಕಡೆ ಇಡಲ್ಲ, ಇನ್ಕ್ಲೂಡಿಂಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವಾಗ ಎಲ್ಲಿ ಅಟ್ರಾಕ್ಷನ್ ಕಾಣಿಸ್ತಾ ಇದೆ ಇವಾಗ, ಆಯಿತು ಜನಕ್ಕೆ ಇವಾಗ ಲೋನು ಕಮ್ಮಿ ಮಾಡಿದ್ದಾರೆ ಇಂಡಿಯಾದಲ್ಲಿ. ಮತ್ತೊಂದು ಅಂದರೆ ಈಗ ಬ್ಯಾಂಕು ಮತ್ತು ಲೋನ್ ಕೊಡುವಂಥ ಕಂಪ್ನಿಗಳು ಇದೆಲ್ಲ ಇವಾಗ ಒಳ್ಳೆ ರೀತಿಯಾದಂಥ ಲಾಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾಕಂದರೆ ಜಾಸ್ತಿ ಲೋನ್ನ ಕೊಡ್ತಾ ಹೋಗ್ಬೋದು. ಸೊ ಅಲ್ಲಿ ಒಂದು ರೊಟೇಷನ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಆಲ್ ಟೈಮ್ ಹೈ ಹತ್ರ ಇತ್ತು. ಜೊತೆಗೆ ಇವಾಗ ಏನಾಗಿದೆ, ಬೇರೆ ಸೆಕ್ಟರ್ಗಳಿಗೆ ಕನ್ಸಂಪ್ಷನ್ ಸೆಕ್ಟರ್ಗಳು, ಅಂದರೆ ಜನ ದುಡ್ಡು ಬಂದರೆ ಎಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅನ್ನೋ ಸೆಕ್ಟರ್ಗಳಿರುತ್ತಲ್ಲ, ಅದು ನಮ್ಮ FMCG ಸೆಕ್ಟರ್ ಆಗಿರ್ಬೋದು. ಅಂದರೆ ಹೊರಗಡೆ ಹೋಗಿ ಊಟ ಮಾಡೋದು, ತಿನ್ನೋದು, ಐಟಮ್ಸ್ಗಳನ್ನು ಮನೆಗೆ ತರಿಸ್ಕೊಳೋದು, ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಜೊತೆಗೆ ಆಟೋ ಸೆಕ್ಟರು, ಅಂದರೆ ಜನ ಅದನ್ನ ಇವಾಗ ಗಾಡಿ ಮತ್ತೊಂದು ಖರೀದಿ ಮಾಡಲಿಕ್ಕೆ ಸ್ವಲ್ಪ ಆ ಕಡೆನೂ ಯೋಚನೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಎಂಟರ್ಟೈನ್ಮೆಂಟ್ ಸೆಕ್ಟರ್, ಈ ಥರ ಸೆಕ್ಟರ್ಗಳೆಲ್ಲ ಸ್ವಲ್ಪ ಪಾಸಿಟಿವ್ನ ನೋಡ್ತಾ ಹೋಗ್ಬೋದು. ಹಾಗಾಗಿ ಏನು ಮಾಡ್ತಾರೆ, ಈಗ ಡಿಫೆನ್ಸಿಂದ ಮುಗಿತಲ್ವ, ಇವಾಗ ಇಂಡಿಯಾ ಪಾಕಿಸ್ತಾನದು ಒಂದು ಕಾನ್ಫ್ಲಿಕ್ಟ್ ಅಂತ ಆಗಿತ್ತು, ಅದು ಕಮ್ಮಿ ಆಯಿತು. ಬೇರೆ ಕಡೆನೂ ಎಲ್ಲ ಇವಾಗ ಆಲ್ಮೋಸ್ಟ್ ಸೆಟಲ್ ಆಗ್ತಾ ಇದೆ. ಜೊತೆಗೆ ಮೋರೋವರು ಈ ಸಲ Q4 ರಿಸಲ್ಟ್ಸ್ ನೋಡಿ ಯಾವಾಗಲೂ ನ್ಯೂಸ್ ಬಂದಮೇಲೆ ನಾವು ಹಿಂದೆ ಹೋಗ್ತೀವಿ ಅನ್ನೋದು ಕತೆ ಹೇಳೋಂಥದ್ದು. ಬಟ್ ಡಿಫೆನ್ಸ್ ಸ್ಟಾಕ್ಸ್ಗಳು ವರ್ತ್ ಅಂತ ನಾವು ಯಾವಾಗ ಮಾತಾಡ್ಕೊಂಡಿದ್ವಿ, ಹಿಂದೆ ಒಂದು 40% ಕರೆಕ್ಷನ್ ಆಗಿತ್ತಲ್ಲ, ಆವಾಗಲೇ ನಮ್ಮ ಚಾನಲಲ್ಲಿ
ಕಾಲಲ್ಲಿ ಡಿಫೆನ್ಸ್ ಸೆಕ್ಟರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಾತಾಡಿದ್ವಿ. ಯಾವುದು ಸ್ಟಾಕ್ ಸ್ಪೆಸಿಫಿಕ್ ಅಲ್ಲ, ಬಟ್ ಆಸ್ ಎ ಡಿಫೆನ್ಸ್ ಸೆಕ್ಟರ್ ಒಂದು ವಾಪಸ್ ಹೋಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಮೋತಿಲಾಲ್ ಡಿಫೆನ್ಸ್ ETF ಈ ಥರದ್ದೆಲ್ಲ ನಾವು ಮಾತಾಡಿದ್ವಿ ಕೂಡ. ಅವಾಗ ಮಾತಾಡೋಂಥ ಸಾಧ್ಯತೆ ಇತ್ತು, ಸೆಬಿಯಿಂದ ಯಾವುದೇ ರೀತಿಯಿಂದ ಗೈಡ್ಲೈನ್ಸ್ ಇರಲಿಲ್ಲ. ಸೊ ಈಗ ಏನಾಗುತ್ತೆ, ಒಂದು ಸೆಕ್ಟರಲ್ ರೊಟೇಷನ್ ಆಗುತ್ತಲ್ವ. ಸೊ ಅಷ್ಟೊಂದು ದೊಡ್ಡ ರ್ಯಾಲಿ ಆಗಿದೆ ಅಂದಾಗ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗುವಂಥದ್ದು ಸಹಜನೇ. ಇವಾಗ ಅದು ವಾಪಸ್ ಬೇರೆ ಕಡೆ ಹೋಗಬೇಕು. ಜೊತೆಗೆ Q4 ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿಲ್ಲ, ಎಸ್ಪೆಷಲಿ ಈ ಶಿಪ್ ಬಿಲ್ಡಿಂಗು, ಶಿಪ್ ಡಾಕಿಂಗ್ ಕಂಪ್ನಿಗಳದೆಲ್ಲ ರಿಸಲ್ಟ್ಸು ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಡೆಫಿನೆಟ್ ಆಗಿ ಅಲ್ಲಿ ಒಂದು ಕರೆಕ್ಷನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡ್ತಾ ಬರ್ತಾಯಿದ್ರೆ ನೋಡಿ, HAL, ಡಾಬರು, ಬ್ಯಾಂಕ್ ಆಫ್ ಬರೋಡಾವು ಸುಮಾರು ಕಂಪ್ನಿಗಳಿದೆ. CG ಪವರ್ ಅಂತ ಕಾಣುತ್ತೆ 2% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಶುಕ್ರವಾರದ ಟಾಪ್ ಲೂಸರ್ ಆಗಿದೆ ಯಾವುದರಲ್ಲಿ, ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡೋದಾದರೆ. ಬಟ್ ಯಾವ್ಯಾವುದು ಇದರಲ್ಲೂ ಕೂಡ ನೋಡಿ, ಇನ್ನೊಂದು ಹೇಳೋದು ಮರ್ತೋದೆ, ಮೋಟಾರ್ ಇನ್ಶೂರೆನ್ಸ್ ಇದೆಯಲ್ಲ, ಅಂದರೆ ಇವಾಗ 2 ವೀಲರ್ಗೆ 4 ವೀಲರ್ಗೆ ಇನ್ಶೂರೆನ್ಸ್ ಮಾಡಿಸಿರ್ತೀವಲ್ಲ, ಆ ಇನ್ಶೂರೆನ್ಸ್ ಪ್ರೀಮಿಯಂ ಬೆಲೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸೆಕ್ಟ್ರಲ್ಲಿ ಈಗ ICICI ಜನರಲ್ ಇನ್ಶೂರೆನ್ಸು ಈ ಥರದ್ದು ಯಾರ್ಯಾರು ಮೋಟಾರ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿದ್ದಾರೆ ಅವ್ರದ್ದೆಲ್ಲ ಸ್ವಲ್ಪ ಇವಾಗ ಅಪ್ ಮೂಮೆಂಟ್ ಬಂದಿದೆ. 6% ಅಪ್ ಮೂಮೆಂಟ್ ಬಂದಿದೆ ICICI ಜನರಲ್ ಇನ್ಶೂರೆನ್ಸ್. ಅದೇ ಮೋಸ್ಟ್ಲಿ ಟಾಪ್ ಗೇನರ್ ಆಗಿದೆ ಯಾವುದರಲ್ಲಿ, ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡೋದಾದರೆ. DLF ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂದಿತ್ತು ಅನ್ಸುತ್ತೆ ಅವ್ರದ್ದು, 6.62% ಅಪ್ ಬಂದಿದೆ. ಯಾಕೆಂದರೆ ಇವಾಗ ಹೋಮ್ ಲೋನ್ ರೇಟ್ ಕಮ್ಮಿ ಆಗುತ್ತೆ ಅಂತ, ಎಲ್ಲಿಗೆ 8%ಗೆ ಬೀಳುತ್ತೆ ಅಂತ. ಅಂದರೆ ಫಸ್ಟ್ ಟೈಮ್ ಯಾರಾದರೂ ಮನೆ ತೊಗೋಬೇಕು ಅಂತಿದ್ದವ್ರು ಇವಾಗ ಹೋಮ್ ಲೋನ್ ರೇಟು ಕಮ್ಮಿ ಆಗಿದೆಯಲ್ಲ ಅಂತ ಮನ್ಸು ಮಾಡ್ಬೋದು ಅಂತ. ಹಾಗಾಗಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೂಡ ಇವಾಗ ಪಾಸಿಟಿವಿಟಿನ ತೋರಿಸಿರುವಂಥದ್ದನ್ನು ನೋಡ್ತಿದ್ದೀವಿ. ಸೊ ನಿಫ್ಟಿ ಏನು ಮಾಡ್ತು ಹಾಗಾದರೆ ಅಂತ ನೋಡೋದಾದರೆ, ಓಪನಿಂಗ್ ಆಯಿತು. ಓಪನಿಂಗ್ ಆದಮೇಲೆ ಡಮ್ ಅಂತ ಮೇಲ್ಗಡೆ ಹೋಗೋಕ್ಕೆ ಶುರುವಾಯಿತು. 10 ಗಂಟೆ ಅಷ್ಟೊತ್ತಿಗೆ RBI ಗವರ್ನರ್ ಬಂದಾಗ ತುಂಬ ಜೋರಾಗಿ ಮೇಲ್ಗಡೆ ಹೋಗಿದೆ. ಸೊ ನೋಡಿ, ಈ ಲೆವೆಲ್ನ ಬಿಟ್ಕೊಡ್ತಾ ಇಲ್ಲ. ಸೊ ಇಲ್ಲಿಂದ ವಾಪಸ್ ಬಂದಿದೆ, ಇವಾಗ ನಿರ್ಣಾಯಕ ಹಂತದಲ್ಲಿ ಬಂದಿದೆ ಅಂತೆಲ್ಲ ಮಾತಾಡಿದ್ವಿ. ಯಾರು ಗುರುವಾರದ ಚಾರ್ಟ್ ಸ್ಟಾಕ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನಂತ ಮಾತಾಡಿದ್ವಿ. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇದ್ದಿದ್ದು ನಿಜ, ಆದರೆ ಇವತ್ತು ಅದನ್ನ ಅಟೆಂಪ್ಟ್ ಮಾಡಿ ವಾಪಸ್ ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಈಗ ಒಂದು ಯಾವುದೋ ಒಂದು ಕಡೆ ಹೇಳ್ಕೊಂಡು ಹೋಗೋಕ್ಕೆ ರೆಡಿ ಇದೆ ಮಾರ್ಕೆಟು ಅಂತ ನಾವು ಮಾತಾಡಿದ್ವಿ. ಅದನ್ನ ಇವಾಗ ಖಂಡಿತವಾಗಿ ಮೇಲ್ಗಡೆ ತೊಗೊಂಡಿದ್ದಾರೆ. ಯಾಕೆ ಈ ಥರ ಆಗುತ್ತೆ ಅಂದರೆ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಲೆವೆಲ್ ಆಗಿದೆ, ಆ ಬಸ್ ಸ್ಟ್ಯಾಂಡ್ ಲೆವೆಲ್ನ ಅಟೆಂಡ್ ಮಾಡಿ ಕೆಳಗಡೆ ಬರ್ತಾ ಇದೆ. ಈಗ ಇಲ್ಲಿಂದ ಒಂದು ಸ್ವಲ್ಪ ಬಿಟ್ಟೆ ಹೋಯಿತು ವಾಪಸ್ ಬಂತು, ಆದರೆ ಆ ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆನೇ ಕ್ಲೋಸಿಂಗ್ ಮಾಡಿದ್ದಾರೆ. ಅದು ವೆರಿ ಇಂಪಾರ್ಟೆಂಟ್ ನಮಗೆ ಇವಾಗ. ಸೊ ಯಾವುದೋ ಒಂದು ಕಡೆ ಹೋಗೋಕ್ಕೆ ರೆಡಿ ಇದೆ ಅಂತ ಗುರುವಾರನೇ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು, ಮೇಲ್ಗಡೆನೇ ಹೋಯಿತು. ಬಟ್ ಸ್ಟಿಲ್ ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಅಂತ ನಾವು ನೋಡೋದಾದರೆ ಈಗೇನಾಗಿದೆ, ವೀಕ್ಲಿ ಕ್ಯಾಂಡಲ್ ಮೂಮೆಂಟ್ಗಳು ಇನ್ನೂ ಆಚೆ ಹೋಗೋಂಥ ಸಂದರ್ಭ ಬಂದಿಲ್ಲ. ಅಂದರೆ ಈ 25,200 ಚಿಲ್ಲರೆಯಿಂದ 24,400 ಈ ಝೋನ್ ಇತ್ತಲ್ಲ, ಆ ಝೋನ್ ಒಳಗಡೆನೇ ಕ್ಲೋಸಿಂಗ್ ಆಗಿದ್ದೀವಿ. ಬಟ್ ಏನಾಗಿದೆ, ಈಗ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂತ ಅಟೆಂಪ್ಟ್ ತೋರಿಸೋ ಥರ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಪಾಸಿಟಿವ್ ಆಗೇ ಇರಬೇಕು. 25,000ದಲ್ಲಿ ಮಾರ್ಕೆಟ್ ಬಂದು ಕ್ಲೋಸಿಂಗ್ ಆಗಿರುವಂಥದ್ದು ವೆರಿ ಗುಡ್ ನ್ಯೂಸ್. ಸಾಕಷ್ಟು ಗುಡ್ ನ್ಯೂಸ್ಗಳು ಕಾಣಿಸ್ತಾ ಇದೆ ಕೂಡ. ಹಾಗಾಗಿ ಇಲ್ಲಿಂದ ಮಾರ್ಕೆಟ್ ತಿರ್ಗಾ ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದು. ಈ ಟೈಮಲ್ಲಿ ಏನಾಗುತ್ತೆ, ಫೋಮೋ ಬರುತ್ತೆ ಎಲ್ಲರಿಗೂ. ಇವಾಗ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಯ್ಯೋ, ಇಷ್ಟು ಕೆಳಗಡೆ ಬಿದ್ದಿತ್ತು, 22,000ಕ್ಕೆ ಬಿದ್ದಿತ್ತು ಮಾರ್ಕೆಟು ಜಸ್ಟ್ ಒಂದು ತಿಂಗಳ ಹಿಂದೆ, ನಾನು ಇನ್ವೆಸ್ಟ್ ಮಾಡಲಿಲ್ಲ, ಈಗ 3,000 ಪಾಯಿಂಟ್ ರ್ಯಾಲಿ ಆಗಿದೆ, ಈಗ ಏನು ಮಾಡೋದು, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ನೋಡಿ. ಅದೇ ರೀತಿ ಅಂತ ಹೇಳುವಂಥದ್ದು, ಈಗ ತುಂಬ ಎಲ್ಲ ಸೆಟ್ಲ್ ಆಗೋಯ್ತಾ, ಎಲ್ಲ ಮುಗದೇ ಹೋಯ್ತಾ, ಇಲ್ಲ ಇಂಡಿಯಾಗೆ ತುಂಬ ಪಾಸಿಟಿವ್ ನ್ಯೂಸು. ಕರೆಕ್ಟು ನೋಡಿ, ಇಷ್ಟು ದಿನ ಇಂಜಿನಿಯರಿಂಗ್ ಮಾರ್ವೆಲ್ ಅಂದರೆ ಚೈನಾದು ಆ ರೀತಿ ಏನು ಮಾತಾಡ್ತಾ ಇದ್ವಿ. ಇವಾಗ ಚೆನಾಬ್ ಬ್ರಿಡ್ಜು ಎಷ್ಟು ಚೆನ್ನಾಗಿದೆ ಅಲ್ವಾ, ಅಲ್ಲಿ ಕಾಶ್ಮೀರದಿಂದ ಡೆಲ್ಲಿಗೆ ದೊಡ್ಡ ಹೈಯೆಸ್ಟ್ ಆರ್ಕ್ಡ್ ರೈಲ್ವೆ ಬ್ರಿಡ್ಜ್ 17 ವರ್ಷ ತೊಗೊಂಡಿದ್ದಾರೆ. ಒಬ್ಬರು IAC ಪ್ರೊಫೆಸರ್, ತುಂಬ ಚೆನ್ನಾಗಿದೆ. ಒಬ್ಬರು ಲೇಡಿ ಅವರು ಅದಕ್ಕೆ ಹಿಂದೆ ಕೆಲಸ ಮಾಡಿದಂಥವ್ರು. ಆ ಸ್ಟೋರಿ ತುಂಬ ಚೆನ್ನಾಗಿದೆ, ನೋಡಿ ಅದನ್ನ. ಸೊ ಈ ಥರ ಚೇಂಜಸ್ ಆಗ್ತಾಯಿದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಎಲ್ಲ ಕಡೆ ಇವಾಗ ಚೇಂಜ್ ಆಗ್ತಾಯಿದೆ. ಆದರೆ ಟ್ಯಾರಿಫಿಂದು ಇನ್ನೂ ನಿಂತಿಲ್ಲ. ಅಲ್ಲಿ ಅಣ್ಣಂದರು ತುಂಬ ಜೋರಾಗಿ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಯಾರು, ಓಪನ್ ಪಬ್ಲಿಕಲ್ಲಿ ಜಗಳ ಆಯಿತಾ, ಮಸ್ಕು ಮತ್ತು ಟ್ರಂಪ್ ಅವರು ಇವಾಗ. ಸೊ ಈಗೇನಾಗಿದೆ, ಇವಾಗ ಸುಮಾರು ದೇಶಗಳು ಇವಾಗ ಡೈರೆಕ್ಟಾಗಿ ಟ್ರಂಪನ್ನು ರೀಚ್ ಆಗೋಕ್ಕಾಗಲ್ವಲ್ಲ. ಸೊ ಮಸ್ಕ್ ಮೂಲಕ ಟ್ರಂಪನ್ನು ರೀಚ್ ಆಗೋಣ ಅಂತ ಸುಮಾರು ಜನ ಆ ಥರ ಎಲ್ಲ ಒಂದಿಷ್ಟು ಡೀಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದರು. ಇವಾಗ ಅಲ್ಲೇ ಕತ್ರಿ ಬಿದ್ದಿದೆ. ಅಂದರೆ ಯಾರ್ಯಾರು ಮಸ್ಕನ್ನು ನಂಬ್ಕೊಂಡು ಟ್ರಂಪ್ ಆ ಥರ ಏನಾದ್ರು ಒಂದು ಕೆಲಸ ಮಾಡ್ಕೋಬೋದು ಅಥವಾ ನಮ್ಮದು ದೇಶಕ್ಕೆ ಏನಾದ್ರು ಒಂದು ತಗೋಬೋದು ಅಂದ್ಕೊಂಡ್ರೆ ಅದೆಲ್ಲ ಇವಾಗ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಸ್ವಲ್ಪ ಜೋರಾಗಿ ಹೋಗೋ ಥರ ನಡೀತಾ ಇದೆ. ಇವ್ರನ್ನ ಕಿತ್ತಾಕ್ಬಿಡಿ, ಹೊಸ ಪಾರ್ಟಿ ಓಪನ್ ಮಾಡೋಣ, ಈ ಲೆವೆಲ್ಗೆಲ್ಲ ಫುಲ್ ರುಚಿಗೆದ್ಬಿಟ್ಟಿದ್ದಾರೆ ಇಲಾನ್ ಮಸ್ಕ್ ಅವರು. ಯಾಕಂದರೆ EV ಪಾಲಿಸಿ ನೋಡಿ, ಮೊದಲಿಂದನೂ ಟ್ರಂಪ್ ಅವ್ರಿಗೇನು ಅಲ್ಲಿ ದೊಡ್ಡದಾಗಿ ಆಯಿಲ್ ಸಿಗ್ತಾ ಇದೆ, ಸೌದಿ ಮೇಲೆ, ರಷ್ಯಾ ಮೇಲೆ ಎಲ್ಲ ಡಿಪೆಂಡೆನ್ಸಿ ಇದೆ ಜಗತ್ತಲ್ಲಿ. ಸೊ ನಾವು ಚೆನ್ನಾಗಿ ಆಯಿಲ್ ಡ್ರಿಲ್ ಮಾಡಿದ್ರೆ ನಮಗೆ ಇನ್ನೂ ಜಾಸ್ತಿ ರೆವೆನ್ಯೂ ಬರುತ್ತೆ. ಸೊ ಡ್ರಿಲ್ ಬೇಬಿ ಡ್ರಿಲ್ ಅಂತ ಅಂದ್ಕೊಂಡು ಆವಾಗಲೇ ಹೇಳಿದರು ಆಯಿತಾ. EVಗೆ ಅಷ್ಟೊಂದು ಒಲವನ್ನು ಕೊಟ್ಟಿರಲಿಲ್ಲ ಅವರು. ಬಟ್ ಲಾರ್ಜರ್ ಬೆನಿಫಿಟ್ ಅಂತ ಅಂದ್ಕೊಂಡು ಇಲಾನ್ ಮಸ್ಕ್ ಅವರು ತುಂಬ ದುಡ್ಡನ್ನು ಕೊಟ್ಟಿದ್ರು ಪಾರ್ಟಿಗೆ, ಕ್ಯಾಂಪೇನು ಮಾಡಿದರು, ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಪ್ರಮೋಷನು ಎಲ್ಲ ಮಾಡಿದರು. ಈಗ ಏನಾಗ್ತಾ ಇದೆ ನೋಡಿ, ಲೆಜಿಸ್ಲೇಷನ್ನಲ್ಲಿ ಇರೋರು ಬೇರೆ ಕಡೆಯವ್ರನ್ನ ಸೇರಿಸ್ಕೊಳ್ಳೋವಂಥದ್ದು ಕಷ್ಟನೇ. ಅದು ಮೊದಲೇ ಗೊತ್ತಿರಬೇಕಿತ್ತು ಅವರಿಗೆ. ಬಟ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ತನ್ನ ಒಂದು ಹೋಲ್ಡ್ ಇರುತ್ತೆ ಅಂತ ಅಂದ್ಕೊಂಡು ಬಂದರು, ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ಡಿಪಾರ್ಟ್ಮೆಂಟ್ ಆಫ್ ಒಂದು ಗೌರ್ಮೆಂಟ್ ಎಫಿಷಿಯನ್ಸಿ ಅಂತ ಏನು ಮಾಡಿದ್ರಲ್ಲ, ಡೋಜ್ ಅಂತ, ಅದರಲ್ಲಿ ಸುಮಾರೆಲ್ಲ ಬದಲಾವಣೆಗಳನ್ನು ತಂದಿದ್ರು. ಆದರೆ ಈಗ
ಟ್ಯಾರಿಫಿಂದ ಯಾವ ರೀತಿಯಾಗಿ ಪ್ಲೇಔಟ್ ಆಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅವ್ರದ್ದು ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಬರ್ತಾ ಹೋಗುತ್ತೆ ಅಲ್ಲಿ US ಅಲ್ಲಿ ನೆಕ್ಸ್ಟ್ ಇಯರು. ನೋಡೋಣ ಅದೇನಾದ್ರು ಇಂಪೀಚ್ಮೆಂಟ್ ಮಾಡಿ ಏನಾರು ಮಾಡಿ ಅವ್ರು ನಿಲ್ಲಿಸಿ ಆ ಥರದ್ದೆಲ್ಲ ಏನಾರು ಆಯಿತು ಅಂದರೆ ಮತ್ತೆ ಅದೊಂದು ಗ್ಲೋಬಲ್ ಇವೆಂಟ್ ಆಗ್ತಾ ಹೋಗ್ಬೋದು. ಆದರೆ ಆ ಥರ ಆಯಿತು ಅಂದರೆ ಜಗತ್ತಿನಾದ್ಯಂತ ನನಗೆ ಪಾಸಿಟಿವ್ನೇ ಬರುತ್ತೆ ಅಂತ ಅನ್ನಿಸ್ತಾರೆ. ಯಾಕಂದರೆ ಇವಾಗ ಟ್ರಂಪ್ ಟ್ಯಾರಿಫ್ ಅಂದಿದ್ದರಿಂದನೇ ಸುಮಾರು ಮಾರ್ಕೆಟ್ಗಳು ಇವಾಗ ಒಂದು ಅಂಡರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. ಅದು ಹೋಯಿತು ಅಂತಂದರೆ ಖಂಡಿತ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯಾವ್ಯಾವ ರೀತಿ ಶೇಪ್ ಆಗುತ್ತೆ ಗ್ಲೋಬಲ್ ಪಾಲಿಟಿಕ್ಸ್ ನೋಡೋಣ. ಬಟ್ ಇಂಡಿಯನ್ ಚಾರ್ಟ್ಸು ಈಸ್ ಲುಕಿಂಗ್ ಗ್ರೇಟ್ ಬಿಕಾಸ್ ನಾವು ಆಲ್ರೆಡಿ ಒಂದು ಪಾಸಿಟಿವ್ ಟರ್ನಲ್ಲೇ ಇದ್ವಿ. ಅಲ್ಲಿಂದ ಒಂದು ದೊಡ್ಡ ಕರೆಕ್ಷನ್ ಆಯಿತು. ಇದನ್ನ ಕೂಡ ನಾವು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಬ್ರೇಕ್ಔಟ್ ಅಂತಲೂ ಬೇಕಾದ್ರೆ ಕರಿಬೋದು. ನೋಡಿ ಇಲ್ಲಿ ಬಂದಿರೋಂಥ ಕ್ಯಾಂಡ್ಲ್ಗಳು ಇವೆಲ್ಲ ಸಣ್ಣ ಸಣ್ಣ ಕ್ಯಾಂಡ್ಲ್ಗಳಲ್ಲ. ಹಾಗಾಗಿ ರಿಮೇನ್ ಪಾಸಿಟಿವ್ ಅಂತಲೇ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಹುಷಾರಾಗಿರಬೇಕು. ಇವಾಗ ದೊಡ್ಡ ಮಟ್ಟಿನ ಸೆಕ್ಟರಲ್ ರೊಟೇಷನ್ ಆಗುತ್ತೆ. ಅಳೆದು ತೂಗಿ ಇವಾಗ ಇನ್ವೆಸ್ಟ್ ಮಾಡಬೇಕು. ಈಗಲೂ ಹೇಳ್ತಾ ಇದ್ದೀನಿ, ಬೆಟರ್ ಟು ಬಿ ಆನ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳೇ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್. ಅಂದರೆ ನಿಫ್ಟಿ 50 ನಿಫ್ಟಿ 100 ಕಂಪ್ನಿಗಳೇ ಈಗಲೂ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಆದರೆ ಎಲ್ಲದೂ ಒಳ್ಳೆಯದಲ್ಲ. ಹಾಗಾಗಿ ನೀವೇನು ಇಂಡೆಕ್ಸ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೀರಾ, ಕೆಲವರು ರೀಸ್ಟ್ರಕ್ಚರಿಂಗ್ ಮಾಡಿದ್ದನ್ನು ಕೂಡ ಗ್ರೂಪಲ್ಲಿ ಶೇರ್ ಮಾಡಿದ್ರಿ ಅಂದರೆ ಏನು ಮಾಡ್ಬೋದು, ನಿಮಗೆ ಕನ್ಫ್ಯೂಷನ್ ಇದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರು ಸ್ಟಾಕ್ ಮೇಲೆ ಇಲ್ಲ ಅಂತಂದರೆ ನಿಫ್ಟಿ ಬೀಸ್ ಇದೆ ಅಲ್ವಾ, ನಿಫ್ಟಿ ಬೀಸ್ನ ತೊಗೊಂಡು ಇಟ್ಕೋಬೋದು. ಅಥವಾ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಫ್ಟಿ 50 ಇಂಡೆಕ್ಸ್ ಫಂಡು, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡು, ಈ ಥರ ಕೆಲವರು ಮೊಮೆಂಟಮ್ ಫಂಡ್ ಅಂತ ಮಾಡಿದ್ರೆ ಆಯಿತು ಮೊಮೆಂಟಮ್ ಬರುತ್ತೆ ನಿಮಗೆ ಇವಾಗ ಜೋರಾಗಿ ಹೋಗುತ್ತೆ ಅಂತಂದರೆ ಮೊಮೆಂಟಮ್ ಫಂಡಲ್ಲಿ ಮಾಡ್ಬೋದು. ನಾನು ವ್ಯಾಲ್ಯೂ 20 ಇಂಡೆಕ್ಸಲ್ಲಿ ಜಾಸ್ತಿ ಬಿಲೀವ್ ಮಾಡ್ತೀನಿ. ವ್ಯಾಲ್ಯೂ 20 ಏನು ಮಾಡುತ್ತೆ, ಹಿಂದೆ ನಾನು ಸೆಕ್ಟರಲ್ ಇಂಡೆಸಿಸ್ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅಂದರೆ ತಂತ್ರಗಾರಿಕೆಯ ಸೂಚ್ಯಂಕಗಳು NSE ಅಂತಂದಾಗ ಇದರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇನು ಮಾಡ್ತಾರೆ, ನಿಫ್ಟಿ 50ನಲ್ಲಿ ಇರೋದ್ರಲ್ಲಿ ಯಾವುದು ಬೆಸ್ಟ್ ವ್ಯಾಲ್ಯೂ ಆಫರ್ ಮಾಡ್ತಾ ಇದೆ 20, ಅದರಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಅಂತ ಒಂದು ಇಂಡೆಕ್ಸು ಈಗ 4 ವರ್ಷದ ಹಿಂದೆ ಬಂದಿದ್ದ ಇಂಡೆಕ್ಸು. ನಾನು ಅದರಲ್ಲೇ ನನ್ನ ರೆಗ್ಯುಲರ್ SIPಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಡಿಸ್ಕ್ಲೇಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಯಾವುದೇ ಒಂದು ಸ್ಟಾಕನ್ನು ಇಂಡೆಕ್ಸನ್ನು ಮಾತಾಡಿದ್ವಿ ಅಂತ ಮಾತ್ರಕ್ಕೆ ನೀವು ಅದನ್ನೇ ಮಾಡಬೇಕು ಅಂತಿಲ್ಲ. ನಿಮ್ಮ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ರಿಸ್ಕ್ ಪ್ರೊಫೈಲ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಆ ನಿರ್ಧಾರನ ತೊಗೊತಾ ಹೋಗಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಈಸ್ ಅಟ್ ಆಲ್ ಟೈಮ್ ಹೈ ಮಾತಾಡಿದ್ವಿ ಅಲ್ವಾ. ಇದನ್ನ ಒಂದು ಏನಂತ ಮಾತಾಡಿದ್ವಿ, ಇಲ್ಲಿ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಹೇಳ್ದಲ್ಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಆಗಿದೆ ಅಂತ. ಈಗ ಕ್ಲೋಸಿಂಗು ಕೂಡ ಬಂದಿದೆ. ಸೋಮವಾರನೂ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಯಿತು ಅಂದರೆ ಇದು ಮತ್ತೆ ಜೋರಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಲೆವೆಲ್ನ ದೊಡ್ಡ ಕನ್ಸಲ್ಟೇಷನ್ ಮಾಡಿ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ 56,000ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಯಾರಾದರೂ ಅಟೆಂಡ್ ಮಾಡೋದಾದರೆ ಟ್ರೈ ಮಾಡ್ತಾ ಹೋಗ್ಬೋದು. ಪಾಸಿಟಿವಿಟಿನೇ ಇದು ಬ್ಯಾಂಕಿಗೆ, ಯಾಕೆಂದರೆ ಬಂದಿರೋ ನ್ಯೂಸ್ಗಳು ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿ ಎಗೇನ್ ಅಟ್ ಆಲ್ ಟೈಮ್ ಹೈ, ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಬಂದಿದೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ 13,400 500 ಗ್ಯಾಪ್ ಅಪ್ ಓಪನಿಂಗ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಅದೇ ರೇಂಜಲ್ಲಿ ಓಪನ್ ಆದರೆ ಖಂಡಿತವಾಗ್ಲೂ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಆಲ್ ಟೈಮ್ ಹೈ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಸಾಧ್ಯವಾಗಿದ್ದು ಯಾಕೆ, ಇಂಡಿಯಾ ವಿಕ್ಸ್ ನೋಡಿ ಕೋರಿಲೇಷನ್ ಅರ್ಥ ಆಗ್ತಾ ಇದೆ ಅಲ್ವಾ. ಇವಾಗ ಯಾಕೆ ಇಂಡಿಯಾ ವಿಕ್ಸ್ ಕೆಳಗಡೆ ಬಂದರೆ ನಾವು ಪಾಸಿಟಿವ್ ಆಗಿರ್ತಾ ಹೋಗ್ಬೋದು ಅನ್ನೋದು ಮಾರ್ಕೆಟಲ್ಲೇ ಗೊತ್ತಾಗ್ತಾ ಹೋಗುತ್ತೆ. 18, 19 ಇದ್ದಾಗ ಈ ಥರ ಎಲ್ಲ ಮಾರ್ಕೆಟ್ ಮೂವ್ಮೆಂಟ್ ಮಾಡಿದರೆ ತೊಗೊಳಕ್ಕೆ ಯಾರಿಗೂ ಆ ಒಂದು ಧೈರ್ಯ ಇರಲ್ಲ. ಇವಾಗ ಏನಾಗ್ತಾ ಇದೆ, ಈ ಒಂದು ಇಂಪಾರ್ಟೆಂಟ್ ಲೆವೆಲ್ 14 ಲೆವೆಲ್ ಇತ್ತಲ್ಲ, ಆ 14 ಲೆವೆಲ್ ಹತ್ತತ್ರಕ್ಕೆ ಬಂದಿದೆ ಮಾರ್ಕೆಟು. ಇದಕ್ಕಿಂತ ಕೆಳಗಡೆ ಬಂದ್ಬಿಡ್ತು ಅಂದರೆ ಮಾರ್ಕೆಟ್ ಆರಾಮಾಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಬಟ್ ಈ ಮರಬೂಜು ಕ್ಯಾಂಡಲ್ನ ಬೀಟ್ ಮಾಡಬೇಕಂದ್ರೆ 14ಕ್ಕಿಂತ ಕೆಳಗಡೆ ಬರಬೇಕು ವಿಕ್ಸು. ಬಟ್ ಸುಮಾರು ಕೆಳಗಡೆ ಬಂದಿದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಹೋಪ್ಫುಲಿ 14ಕ್ಕಿಂತ ಕೆಳಗಡೆ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಳ್ಳೋಣಂತೆ. ಅದೇ ರೀತಿಯಾಗಿ ಗೋಲ್ಡು ದೊಡ್ಡ ಕರೆಕ್ಷನ್ ಶುರುವಾಯಿತು ಗೋಲ್ಡಲ್ಲಿ. ಸೊ ಇದು ಕೂಡ ಪಾಸಿಟಿವ್ ನ್ಯೂಸು ಮಾರ್ಕೆಟಿಗೆ. ಅಂದರೆ ದೊಡ್ಡ ಕರೆಕ್ಷನ್ ಅಂದರೆ ಏನು, ಒಂದು ಎಂ ಪ್ಯಾಟರ್ನ್ ಏನು ಅಂತ ಮಾತಾಡ್ತಾ ಇದ್ವಿ, ಅದು ಶುರುವಾಗಿದೆ. ಸೊ ಗೋಲ್ಡಲ್ಲಿ ಯಾರಾದರೂ ತಗೋಬೇಕು ಅಂತಿದ್ದವರು ವೆಯ್ಟ್ ಮಾಡಿ. ಈಗ 90,000 ಲೆವೆಲ್ಗೆ ವಾಪಸ್ ಬರ್ತಾ ಹೋಗ್ಬೋದು ಗೋಲ್ಡು. ಅದಕ್ಕಿಂತ ಕೆಳಗಡೆ ಬರಲ್ವಾ ಅಂದರೆ ಗೊತ್ತಿಲ್ಲ ನನಗೆ. ಯಾಕೆಂದರೆ ಇದು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರುವಂಥದ್ದು. ಈ ಲೆವೆಲ್ ಬಂದಾಗ ನೋಡಿ ಮೇಲ್ಗಡೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ, ಇದೇ ರೀತಿ ಆಗ್ತಾ ಇದೆ. ಸೊ 90,000ಕ್ಕೆ ನೋಡಿ ಇಲ್ಲಿಗೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರ ನಿರ್ಧಾರ ಆಗುತ್ತೆ. ಇಲ್ಲಿ ಬಂದು ನಿಂತ್ಕೊಂಡು ಈ ಥರ ಎಲ್ಲ ಮಾಡ್ತು ಅಂದರೆ ಓಕೆ, ಅಲ್ಲಿ ಬಂದಾಗ ಆಪರ್ಚುನಿಟಿ ಅಂತ ನೀವು ಯಾರಾದರೂ ಅನಿವಾರ್ಯವಾಗಿ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡ್ಬೋದು. ದೊಡ್ಡದಾಗಿ ಜೋರಾಗಿ ದಬ ಅಂತ ಬರ್ತಾ ಇದೆ ಅಂದರೆ ಓಕೆ, ಆಗ 90,000ದಿಂದ ಬಿಟ್ಟು 86,000 ಹಿಂದೆ ಮಾತಾಡಿದ್ವಲ್ಲ, ಆ ಝೋನ್ ತನಕ ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಗೋಲ್ಡು ನೋಡೋಣಂತೆ, ಇಂಟ್ರೆಸ್ಟಿಂಗ್ ಆಗಿದೆ. ಗೋಲ್ಡ್ ಜೋರ ಕೆಳಗಡೆ ಬಂತು ಅಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿ ಹೋಗುತ್ತೆ. ಇಲ್ಲ ಗೋಲ್ಡ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಿದೆ ಅಂದರೆ ಇನ್ನೂ ಟ್ಯಾರಿಫಿಂದು ಭಯ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಜುಲೈಯಲ್ಲೇ ಡಿಸೈಡ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸಿಲ್ವರ್ ಆಲ್ ಟೈಮ್ ಹೈ. 1 kg ಸಿಲ್ವರಿಗೆ ಈಗ 1,05,000 ರೂಪಾಯಿ ಕೊಡಬೇಕು. ಅಲ್ಲಿಗೆ 105 ರೂಪಾಯಿ 1 ಗ್ರಾಮಿಗೆ ಸಿಲ್ವರು ಭರ್ಜರಿಯಾಗಿ ಅಪ್ ಮೂವ್ಮೆಂಟ್ ಆಗಿದೆ. USD INR 85 ರೂಪಾಯಿ 73 ಪೈಸೆ ಬಂದಿದೆ. ಇದು ಕೆಳಗಡೆ ಬರಬೇಕು. ಆಗ ಬ್ಯಾಂಕ್ ನಿಫ್ಟಿ ಇನ್ನೂ ವೇಗವಾಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ನೋಡೋಣ ಇದು ಕೆಳಗಡೆ ಬರೋಕ್ಕೆ ಸಾಧ್ಯತೆ ಇದೆಯಾ ಅಂತ. ಇಲ್ಲೇ ನಿಂತ್ಕೊಳ್ತಾ ಇದೆ. ಅಕಸ್ಮಾತ್ 84 ರೂಪಾಯಿ 83 ರೂಪಾಯಿ ಇಲ್ಲಿಗೆಲ್ಲ ಬಂದ್ಬಿಡ್ತು ಅಂದರೆ ಬ್ಯಾಂಕ್ ನಿಫ್ಟಿ ತುಂಬ ಜೋರಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ಯಾವ ಒಂದು ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದನ್ನ ಮಾಡೋ ಥರ ಅನಿಸಿದೆ. ನಿನ್ನೆ ಮಾಡಿದೆ ಕೂಡ. ಆಲ್ಮೋಸ್ಟ್ 5,600 ಲೆವೆಲ್ನ ಟೆಸ್ಟ್ ಮಾಡ್ತು ಕ್ರೂಡ್ ಆಯಿಲು. ಇಲ್ಲಿ ನೋಡಿ, ಅದಕ್ಕೆ ಇಲ್ಲೊಂದು ಇನ್ವರ್ಸ್ H&S ಥರ ಕಾಣುತ್ತಲ್ವ, ಇಲ್ಲಿ ಒಂದು ಬೇಸ್ ಮಾಡ್ಕೊಂಡು ಇಲ್ಲಿ ಹೋಗ್ತಾ ಇರೋಂಥದ್ದು. ಇದು ಬ್ರೇಕ್ಔಟ್ ಆಗ್ಬೋದು, ಇನ್ನೂ ಜೋರಾಗಿ ಹೋಗ್ಬೋದು, ಗೊತ್ತಿಲ್ಲ. ಬಟ್ 5,500 ಅಂತೂ ಖಂಡಿತವಾಗ್ಲೂ 5,600 ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಅಲ್ಲಿಗೆ ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು ಕ್ರೂಡು.
ಕಾಪರ್ ಏನಾಗಿತ್ತು, ಒಂದು ದೊಡ್ಡ ಮೂವ್ಮೆಂಟ್ನ ಮಾಡಿತ್ತು, ಅಲ್ಲಿ ಇವಾಗ ಕರೆಕ್ಷನ್ ಬರೋಕ್ಕೆ ಶುರುವಾಯಿತು 880 ಈ ಲೆವೆಲ್ನ. ಅಂದರೆ ಈ ಗ್ಯಾಪ್ ಏನಿತ್ತು ಆ ಗ್ಯಾಪ್ನ ಫಿಲ್ ಮಾಡೋಕೆ ಹೋಗಲಿಲ್ಲ. ನೋಡಿ, ಗ್ಯಾಪ್ ಫಿಲ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ಯಾಪ್ಗಳು ಕೂಡ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. 880ರಿಂದ 890 ಈ ಲೆವೆಲ್ನ ಟಚ್ ಮಾಡಿದೆ, ಅಲ್ಲಿಂದ ಒಂದು ಕರೆಕ್ಷನ್ ಆಗೋ ಥರ ಅನ್ನಿಸ್ತಾ ಇದೆ. ಬಟ್ ಏನೇ ಆದ್ರೂ ಕೆಳಗಡೆ ಬಂದರೆ 860 ಸಪೋರ್ಟು, ಅದನ್ನ ಬಿಟ್ಟು ಬರೋ ತನಕ ಯಾರು ಶಾರ್ಟಿಂಗ್ ಯಾರು ಕಮೋಡಿಟಿ ಇದ್ದರೆ ಹೇಳ್ತಾ ಇದ್ದೀನಿ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಈಗಲೂ ಕೂಡ ನೋಡೋಣಂತೆ. ಅದೇ ರೀತಿಯಾಗಿ ಡಿಫೆನ್ಸ್ ಸ್ಟಾಕ್ಸ್ಗಳು ನೋಡಿ, ಎಲ್ಲಿ ಯಾವಾಗ ಇದು ಡಿಫೆನ್ಸ್ ಇಂಡೆಕ್ಸು ಫೆಬ್ರವರಿನಲ್ಲಿ 4900 ಇದ್ದಿದ್ದಂಥದ್ದು ಈಗ ಮೇನಲ್ಲಿ 9000, ಅಂದರೆ 3 ತಿಂಗಳಲ್ಲಿ ಆಲ್ಮೋಸ್ಟು ಡಬಲ್ ಆಗೋಗಿದೆ ಅಲ್ವಾ. ಈಗ ಒಂದು ದೊಡ್ಡ ಕರೆಕ್ಷನ್ ಎಕ್ಸ್ಪೆಕ್ಟೆಡ್. ಕರೆಕ್ಷನ್ ಆದರೆ ಎಲ್ಲಿ ತನಕ ಆಗ್ಬೋದು, ನೆಕ್ಸ್ಟು ಇಂಪಾರ್ಟೆಂಟ್ ಸಪೋರ್ಟ್ ಅಂದರೆ ನಮಗಿರುವಂಥದ್ದು ಈ 7000ದಿಂದ 7200 ಈ ಲೆವೆಲ್ ಇದೆಯಲ್ಲ, ಇಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಅಷ್ಟು ದೊಡ್ಡ ಕರೆಕ್ಷನ್ ಬರುತ್ತಾ ನಂಗೆ ಗೊತ್ತಿಲ್ಲ, ಆದರೆ ಸೆಕ್ಟರ್ ರೊಟೇಷನ್ ಆದರೆ ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಖಂಡಿತವಾಗ್ಲೂ ಆಗ್ತಾ ಹೋಗುತ್ತೆ. ಸೊ ಡಿಫೆನ್ಸ್ ಸ್ಟಾಕ್ಗಳನ್ನು ಈಗ ಒಳ್ಳೆ ರ್ಯಾಲಿ ಆಗಿದೆ 3 ತಿಂಗಳಿಂದ, ಈಗ ತೊಗೊಂಬೋಣ ಅಂತ ತೊಗೊಂಡವರು ದಯವಿಟ್ಟು ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕೆಲವೊಂದು ಬೇರೆ ಒಂದಿಷ್ಟು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನ್ಯೂಸ್ ಕೇಳಿದ್ರಿ, ಏನಿದೆ ಎಕ್ಸ್ಪ್ಲೇನ್ ಮಾಡೋದು ಅಂತ. ನೋಡಿ, ನಿಮಗೊಂದು ಸಿಂಪಲ್ ಹ್ಯಾಕ್ ಹೇಳ್ತೀನಿ. ನಾನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಂಗಿಲ್ಲ, ಆದರೆ ನೀವು ಆಕ್ಟಿವಿಟಿ ಮಾಡೋಕ್ಕೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. CDSL ಅಲ್ಲಿ ಏನು ನ್ಯೂಸ್ ಬಂದಿದೆ, ಏನು ಕತೆ ಅಂತ ಕೇಳಿದ್ರಿ, ಒಂದು ಒಳ್ಳೆ ರೀತಿ ಅಂತ ಮೇಲ್ಗಡೆ ಹೋಗಿದೆ. ನೋಡಿ, ನನಗೆ ಗೊತ್ತಿರೋಂಗೆ CDSL ಬಂದಿದ್ದಂಥ ನ್ಯೂಸು ಅವ್ರದ್ದು ವಾಲ್ಯೂಮ್ಗಳು ಚೆನ್ನಾಗಿದೆ. NSDL CDSL ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಹೋಗಿ ಒಂದು ಡಿಮೆಟ್ ಖಾತೆನಲ್ಲಿ ಕೂರಬೇಕಲ್ವ, ಡಿಮೆಟೀರಿಯಲೈಸ್ಡ್ ಫಾರ್ಮ್ಯಾಟಲ್ಲಿ ಕೂರಬೇಕಲ್ವ. ಅದು ಎಲ್ಲಿ ಜಮೆ ಆಗುತ್ತೆ, ಒಂದು CDSL ಇರುತ್ತೆ, ಇಲ್ಲ NSDL ಇರುತ್ತೆ. CDSL ಅಲ್ಲಿ ಆ ಒಂದು ಗ್ರೋತ್ ಜಾಸ್ತಿ ಆಗಿದೆ, ವಾಲ್ಯೂಮ್ಗಳು ಜಾಸ್ತಿ ಆಗಿದೆ ಅಂತ ಸುದ್ದಿ ಬಂದಿತ್ತು. ಹಾಗಾಗಿ ಸ್ಟಾಕಲ್ಲೂ ಕೂಡ ಅಪ್ರಿಸಿಯೇಷನ್ ಬಂದಿತ್ತು. ನೀವು ಇಲ್ಲಿ ಯಾವುದೇ ನೀವು ಯೂಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಅಲ್ಲಿ ನಿಮಗೆ ನ್ಯೂಸ್ ಸೆಕ್ಷನ್ ಅಂತ ಒಂದಿರುತ್ತೆ. ಆ ನ್ಯೂಸ್ ಸೆಕ್ಷನ್ಗೆ ಹೋದರೆ ನಿಮಗೆ ಏನೇನಾಗಿದೆ ಒಂದಿಷ್ಟು ನ್ಯೂಸು ಆ ಸ್ಟಾಕಿಂದು ಕೆಲವೊಂದು ಸಲ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲಿ, ಆಯಿತಾ. ಸೊ ನೋಡಿ, ವಿತ್ ಅನಾಲಿಜನ್ನು ಕೊಟ್ಟಿರ್ತಾರೆ ಕೆಲವರು ಅನಲಿಸ್ಟ್ಗಳು. ಇದನ್ನೇನು ಫುಲ್ ನಂಬ್ಕೋಬೇಕು ಅಂತ ಹೇಳ್ತೀರಾ, ಬಟ್ ಯಾರಾದರೂ ನ್ಯೂಸ್ ನೋಡಬೇಕು ಅಂತಿದ್ದೀರಾ ನೀವು ನೋಡ್ಬೋದು. ಏನು ಹೇಳ್ತಾ ಇದ್ದಾರೆ, ಸ್ಟ್ರಾಂಗ್ ಪ್ರೈಸ್ ಸ್ಟ್ರಕ್ಚರ್ ಆನ್ ಮಂತ್ಲಿ ಚಾರ್ಟ್, ಇದೆಲ್ಲ ಫುಲ್ಲು ಇದ್ರ ನ್ಯೂಸ್ ಬಂದಿದೆ. ಇದರಲ್ಲಿ ಈ ಪರ್ಟಿಕ್ಯುಲರ್ ಇದರಲ್ಲಿ ಏನು ಹೇಳಿದರೆ ಟಾರ್ಗೆಟು ಇದನ್ನು ಕೊಟ್ಬಿಟ್ಟಿದ್ದಾರೆ, ಏನಾಗಿದೆ ನ್ಯೂಸ್ ಅಂತ ಹೇಳಿಲ್ಲ ಅಲ್ವಾ. ಸೊ ಬಟ್ ನೀವು ಆ್ಯಕ್ಚುಲಿ ತಿಜೋರಿ ಅಂತ ಒಂದು ವಿಡಿಯೋ ಮಾಡಿದ್ದೆ, ತಿಜೋರಿ ಫೈನಾನ್ಸ್ ಅಂತ. ನಾನು ಲಾಗಿನ್ ಆಗಿಲ್ಲ ಅಂದರೆ ಇಲ್ಲಾಂದರೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೆ. ಸೊ ನೀವು ತಿಜೋರಿನಲ್ಲಿ ನೀವು ನೋಡ್ತಾ ಬರೋದಾದರೆ ಅಲ್ಲಿ ನೀವು ಆಲ್ರೆಡಿ CDSL ಹೂಡಿಕೆದಾರರಾಗಿದ್ದೀರಾ ಅಂತ ಅನ್ಕೋಣ. ಅದ್ರ ಬಗ್ಗೆ ಏನೇನು ನ್ಯೂಸ್ ಇದೆಯೋ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ. ತಿಜೋರಿ ಹೋಗಬೇಕು ಅಂತೇನಿಲ್ಲ, ನಿಮ್ಮ ಜೆರೋದ ಕನ್ಸೋಲಿಗೆ ಹೋದರೂ ಕೂಡ ಸಿಗುತ್ತೆ. ಕೈ ಟೋಟಲ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನಾನು ಅದನ್ನ ಈ ವಿಡಿಯೋದ ಎಂಟಿಗೆ ಕೊಟ್ಟಿರ್ತೀನಿ ಯಾರು ಗೊತ್ತಿಲ್ಲ ಅಂತಂದರೆ. ಸೊ ನ್ಯೂಸ್ ರಿಲೇಟೆಡ್ ಏನಾದ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಅಲ್ಲಿ ತಗೊಂತ ಹೋಗ್ಬೋದು. CDSL ಅಲ್ಲಿ ನನಗೆ ಗೊತ್ತಿರೋಂಗೆ ನ್ಯೂಸ್ ಬಂದಿರೋವಂಥದ್ದು ವಾಲ್ಯೂಮ್ ಚೆನ್ನಾಗಿದೆ, ವಾಲ್ಯೂಮು 4-5 ಪಟ್ಟು ವಾಲ್ಯೂಮ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಸ್ಟಾಕು ಕೂಡ ಅಪ್ರಿಸಿಯೇಷನ್ ಆಗ್ತಾ ಇದೆ ಅಂತ. ಬೇರೆ ಏನಾದರೂ ನ್ಯೂಸ್ ಕಾಣಿಸಿದ್ರೆ ನಾನು ಹೇಳ್ತೀನಿ, ಅಥವಾ ನಿಮಗೆ ಏನೋ ಒಂದು ನ್ಯೂಸ್ ಸಿಕ್ಕಿದೆ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ನೀವು ಹೇಳಿದ್ರೆ ಅದನ್ನ ಹೇಳ್ತೀನಿ. ಯಾಕಂದರೆ ಎಕ್ಸ್ಪ್ಲೇನ್ ಮಾಡಿ ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ನನಗೆ ಏನು ಬೇರೆ ಕಾಣಿಸಿಲ್ಲ. ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡೋಣಂತೆ. ಇದಿಷ್ಟು ಇವತ್ತು ನಾನು ಚಾಷ್ಟಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.